ನೆಕ್ಸ್ಟ್ ಆಕ್ಷನ್ ವರ್ಡ್ ಇಸ್ ಕ್ರೈ. ಕ್ರೈ ಅಂದರೆ ಅಳು. ಸೊ ನಾವು ಕ್ರೈ ಪದಕ್ಕೆ ING ಸೇರಿಸುವುದರಿಂದ ಅದು ಕ್ರೈಯಿಂಗ್ ಆಗುತ್ತೆ. ಓಕೆ, ಸೊ ಕ್ರೈ ಅಥವಾ ಕ್ರೈಯಿಂಗ್ ಅಂತ ಹೇಳೋದು ಅದು ಆಕ್ಷನ್ ವರ್ಡ್. ಶಿ ಕ್ರೈಸ್ ವೆನ್ ಶಿ ಇಸ್ ಸ್ಯಾಡ್. ಅವಳು ದುಃಖಿತಳಾದಾಗ ಅಳುತ್ತಾಳೆ. ದ ಬೇಬಿ ಇಸ್ ಕ್ರೈಯಿಂಗ್ ಬಿಕಾಸ್ ಶಿ ಇಸ್ ಹಂಗ್ರಿ. ಮಗು ಹಸಿವಿನಿಂದ ಅಳುತ್ತಿದೆ. ಓಕೆ, ನೆಕ್ಸ್ಟ್ ಆಕ್ಷನ್ ವರ್ಡ್ ಇಸ್ ಲರ್ನ್. ಕಲಿಯಿರಿ. ವಿ ಲರ್ನ್ ನ್ಯೂ ಥಿಂಗ್ಸ್ ಎವ್ರಿ ಡೇ. ನಾವು ಪ್ರತಿದಿನ ಹೊಸ ವಿಷಯಗಳನ್ನು ಕಲಿಯುತ್ತೇವೆ. ಲರ್ನ್ಗೆ ING ಸೇರಿಸುವುದರಿಂದ ಅದು ಲರ್ನಿಂಗ್ ಆಗುತ್ತೆ. ಓಕೆ, ವಿ ಆರ್ ಲರ್ನಿಂಗ್ ನ್ಯೂ ವರ್ಡ್ಸ್ ಇನ್ ಇಂಗ್ಲಿಷ್ ಕ್ಲಾಸ್. ನಾವು ಇಂಗ್ಲಿಷ್ ತರಗತಿಯಲ್ಲಿ ಹೊಸ ಪದಗಳನ್ನು ಕಲಿಯುತ್ತಿದ್ದೇವೆ. ನೆಕ್ಸ್ಟ್ ಆಕ್ಷನ್ ವರ್ಡ್ ಇಸ್ ಟೀಚ್. ಕಲಿಸಿ. ಮೈ ಮಾಮ್ ಟೀಚಸ್ ಮೀ ಹೌ ಟು ಕುಕ್. ನನ್ನ ತಾಯಿ ನನಗೆ ಅಡುಗೆ ಮಾಡುವುದು ಹೇಗೆ ಎಂದು ಕಲಿಸುತ್ತಾರೆ. ನೆಕ್ಸ್ಟ್ ಟೀಚ್ನ ING ಸೇರಿಸುವುದರಿಂದ ಟೀಚಿಂಗ್ ಆಗುತ್ತೆ. ಓಕೆ, ದ ಟೀಚರ್ ಇಸ್ ಟೀಚಿಂಗ್ ಅಸ್ ಹೌ ಟು ಸಾಲ್ವ್ ಮ್ಯಾಥ್ ಪ್ರಾಬ್ಲಮ್ಸ್. ಗಣಿತದ ಸಮಸ್ಯೆಗಳನ್ನು ಹೇಗೆ ಪರಿಹರಿಸಬೇಕೆಂದು ಶಿಕ್ಷಕರು ನಮಗೆ ಕಲಿಸುತ್ತಾರೆ. ಅರ್ಥ ಆಯ್ತಾ? ಸೊ ಟೀಚ್, ಟೀಚಿಂಗ್, ಲರ್ನ್, ಲರ್ನಿಂಗ್, ಕ್ರೈ, ಕ್ರೈಯಿಂಗ್, ಲಾಫ್, ಲಾಫಿಂಗ್, ಪ್ಲೇ, ಪ್ಲೇಯಿಂಗ್, ಕ್ಲೈಂಬ್, ಕ್ಲೈಂಬಿಂಗ್, ಸ್ವಿಮ್, ಸ್ವಿಮ್ಮಿಂಗ್, ಡ್ರಾ, ಡ್ರಾಯಿಂಗ್, ರೈಟ್, ರೈಟಿಂಗ್, ರೀಡ್, ರೀಡಿಂಗ್, ಸಿಂಗ್, ಸಿಂಗಿಂಗ್, ಡಾನ್ಸ್, ಡಾನ್ಸಿಂಗ್, ಲಿಸನ್, ಲಿಸ್ನಿಂಗ್, ಟಾಕ್, ಟಾಕಿಂಗ್, ವಾಕ್, ವಾಕಿಂಗ್, ಸ್ಲೀಪ್, ಸ್ಲೀಪಿಂಗ್, ಈಟ್, ಈಟಿಂಗ್, jump, jumping, run, running. So all these are the ING forms of the action words.